ಸಿಲುಕುತ ವನಜನೇತ್ರೆಯ ವರಿಸದಿರೆನೆಂದೆನುತ ನಿಷ್ಠೆ ವನಜನೇತ್ರೆಯ ವರಿಸದಿರೆನೆಂದೆನುತ ನಿಷ್ಠೆ ಹೌದಲ್ಲ ಹೆಚ್ಚು ದೂರವೆಲ್ಲ ನನ್ನ ಆಸೆ ಕೈಗೂಡಲು ಕದಂಬಾವನದಲ್ಲಿ ಸ್ವರ್ಣ ದಿವ್ಯಾಲಯಲ್ಲಿ ಕುಳಿತು ಕೋಗಿಲೆಯ ಧ್ವನಿಯಿಂದ ಹಾಡುತ್ತಿರುವ ಹೆಣ್ಣು ಹೆಣ್ಣವಳಾಗಬೇಕು. ಆಕೆಯನ್ನು ಪಡೆಯದೆ ಉಳಿದರೆ ಶುಂಭಾಕಿಯ ಜೀವನದಲ್ಲಿ ದೊಡ್ಡ ನಷ್ಟ ಎಂಬಂತೆ ನನ್ನ ಸಹೋದರ ಆಡಿದರು. ಅಂತಹ ಚೆಲುವೆ ಆಕೆ. ಆದರೆ ಏನು ಮಾಡೋಣ, ನಾನೇ ಹೋಗಿ ಆಕೆಯಲ್ಲಿ ವಿಚಾರವನ್ನು ತಿಳಿಸುವುದಲ್ಲ. ಸುಮ್ಮನಾದ ನನ್ನನ್ನು ವಿವಾಹವಾಗುವಂತೆ ಹೇಳಿ ಆಕೆಯನ್ನು ಇಲ್ಲಿಗೆ ಕರೆಸಿ ಅದ್ದೂರಿಯಾದ ವೈವಾಹಿಕ ಕಾರ್ಯಕ್ರಮದೊಂದಿಗೆ ಮದುವೆಯಾಗಬೇಕು. ಅದರೇನು ಮಾಡೋಣ? ಆಹಾ, ಹೊಳೆಯಿತು. ತೋರಲ್ಲ ನಮ್ಮ ಅಮಾತ್ಯ ವರ್ಷನಾದ ಸುಗ್ರೀವ ಹಿತ ಮಿತ ಮಾತನಾಡುವ ವಯೋವೃದ್ಧನಾದ ಆತನೇ ಸರಿ, ಆತನನ್ನೇ ಕರೆಯುತ್ತೇನೆ. ಈಗ ತಾನೇ ಚಂಡಮುಂಡರಿಂದ ತಿಳಿದ ಸುದ್ದಿ. ನಮ್ಮ ಕದಂಬಾವನದಲ್ಲಿ ಸ್ವರ್ಣ ದಿವ್ಯಾಲಯಲ್ಲಿ ಕುಳಿತ ಹೆಣ್ಣು ಹೆಣ್ಣವಳಾಗಬೇಕು. ಹೌದೇ? ಹಾಗೆಯನ್ನು ಪಡೆಯಬೇಕೆಂದು ಇಚ್ಛಿಸಿದ್ದೇನೆ. ಸರಿ, ನೀನೀಗಲೇ ಅಲ್ಲಿಗೆ ಸಾಗಿ ಸುಮ್ಮನಾದ ನನ್ನನ್ನು ವಿವಾಹವಾಗುವಂತೆ ಹೇಳಿ ಆಕೆಯನ್ನು ಕರೆದುಕೊಂಡು ಬಾ. ಸರಿ, ಹೇಗೆ ಹೋಗುವೆಯಾ? ಆಗಲಿ ಸ್ವಾಮಿ, ಮಹದಾಜ್ಞೆ. ಹೋಗಿ ಬಾ. ಶುಂಭನಾಜ್ಞೆಯೊಳೈದೆ ಮೆರೆವ ಕದಂಬವನವನೇ ಪುಗುದಾಗ ಕದಂಬವನವನೇ ಪುಗುತಾ ಶಿವ ಶಿವ ಸ್ಮರಣಂಬಿ ಗುರಿತಿಲುಕುತ್ತಲೇ ನಮ್ಮಯ ಶುಭ ಕೆಟ್ಟನೋ ಸ್ಮರಣಂಬಿ ಗುರಿಸಿಲುಕುತ್ತಲೇ ನಮ್ಮಯ ಶುಭ ಕೆಟ್ಟನೋ ತಿಳಿದು ನೋಡ ಈಕೆ ಸಿಕ್ಕುವಳೆ ದಾನವಗೆ ಸಿಕ್ಕಳು ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯತೆ ಸಲಗುತ್ತಿಗ ಮಾತೆ ಮಕ್ಕಳ ಆಯ್ತು ನಮ್ಮದು ಮಕ್ಕಳ ಆಯ್ತು ನಮ್ಮದು ರಕ್ಕದ ಅಡಿಗೆ ಮಿಕ್ಕ ಮಾತೆ ಒಡೆಯನ ಆಜ್ಞೆ ನಮಗೆ ಮಾನ್ಯವಲಾಗ ಒಡೆಯನ ನಮಗೆ ಮಾನ್ಯವಲ ಶಿವ ಶಿವ ಆಗ 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 ಬರಬರುತ್ತಾ ಕದಂಬವನಕ್ಕೆ ಬಂದಿದ್ದೇನೆ. ಆಹಾ, ನಮ್ಮ ಅಂಕಿತ ಈ ಕದಂಬಾವನ ಇಷ್ಟೊಂದು ವಿಸ್ಮಯವಾಗಿ ಕಾಣ್ತಾ ಇದೆಯಲ್ಲ, ಅದೇನದು? ಹಾವು, ಅದೇನದು ಅತ್ತ ಮುಂಗೋಸಿಯೊಂದಿಗೆ ಆಟವಾಡುತ್ತಾ ಇದೆ. ಅನತಿ ದೂರದಲ್ಲಿ ಹುಲ್ಲೆಯ ಮರಿಯೊಂದು
ಹುಲಿಯ ಮರಿಯೊಂದಿಗೆ ಆಟವಾಡ್ತಾ ಇದೆ. ಹೀಗೂ ಉಂಟೆ? ಹೌದಲ್ಲ, ಪ್ರಾಣಿ ಪಕ್ಷಿಗಳು ಮೂಲ ವೈರತ್ವವನ್ನು ಮರೆತು ಸಹಬಾಳ್ವೆಯನ್ನೇ ನಡೆಸುತ್ತಾ ಇದೆ. ಅದೇನದು? ಹೆಜ್ಜೆ ಹಾಕ್ತಾ ಹಾಕ್ತಾ ಸಾಕಿದಂತೆ ಅದೇನು ಕಾಣುತ್ತಾ ಇದೆ? ಭೂದೇವಿ ಹಸಿರು ಸೀರೆ ಇಟ್ಟು ಕಂಗೊಳಿಸುತ್ತಾ ನವ ವಧುವಿನಂತೆ ಕಂಗೊಳಿಸ್ತಾ ಇದ್ದಾಳಲ್ಲ. ಹಾಗಾದರೆ ಇಂತಹ ಪರಿವರ್ತನೆ ನಮ್ಮದೇ ಆದ ಕದಂಬಾವನದಲ್ಲಿ ಎಂದರೆ ಕಾರಣ ಯಾರು? ಬೇರೆ ಯಾರು ಅಲ್ಲ, ಇದ್ದಾಳಲ್ಲ ಜಗಜ್ಯೋತಿ, ನಮ್ಮಮ್ಮ. 3 ಲೋಕಗಳನ್ನು ರಕ್ಷಿಸುವಂತಹ ಜಗದ್ರಕ್ಷಕಿಯೇ ಇದ್ದಾಳೆ. ಹೌದಲ್ಲ, ಹೀಗೆಯನ್ನು ನಮ್ಮ ರಸ ಶುಂಭದಾನವನ್ನು ಬಯಸಿದನಲ್ಲ. ಛೇ 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 ಛೇ, ಆತ ಬಯಸಿದರು ಹೀಗೆ ಆತನಿಗೆ ಸಿಗುವಳೆ, ಸಿಕ್ಕಿದರೂ ದಕ್ಕುವಳೆ. ಇಲ್ಲವೇ ಇಲ್ಲ. ಇಂತಹ ಜಗಜ್ಯೋತಿನಿಯನ್ನು ನಮ್ಮ ರಸ ಶುಂಭದಾನವ ಬಯಸಿದನಲ್ಲ. ಇರಲಿ, ಏನು ಮಾಡೋಣ? ಒಡೆಯನ ಉತ್ಪನ್ನದ ಋಣ ಉಂಟಲ್ಲ. ನಾನು ಬಂದ ವಿಚಾರವನ್ನು ಅಮ್ಮನಿಗೆ ಅರಿಯಬೇಕಲ್ಲ. ಜನನೇ ಜನರಿಗೆ ಜನನಿಗೆ ಬಿನ್ನಗ ಕರುಣ ಧೂಳಿಯುಳು ವನದಲ್ಲಿ ಕುಳಿತು ಜಾಗೆ, ವನದಲ್ಲಿ ಕುಳಿತು ಜಾಗೆ, ಯಾಕೆ ಯಾಕೆ ಸನುಮತವಲ್ಲಿದು ಮತವಲ್ಲಿದು ಪೇಳುವಿರುದಾಗ ಧನುಜ ಶುಂಭನ ಬಯಗೆ, ಧನುಜ ಶುಂಭನ ಬಯಗೆ ಅರಿತು ನಿನ್ನಿರವನ್ನು ವರಿಸಬೇಕೆನ್ನುತ್ತಾಗ, ಅರಿತು ನಿನ್ನಿರವನ್ನು ವರಿಸಬೇಕೆನ್ನುತ್ತಾಗ ನಿರ್ಧರಿಸುತ್ತಲೇ ನಟ್ಟಿದನು ಸುರನರು ರಗನ ಸಂಗರದಲ್ಲಿ ಗೆಲಿದನು, ಸುರನರು ರಗನ ಸಂಗರದಲ್ಲಿ ಗೆಲಿದನು. ಅಮ್ಮ ಆ ಆ ಪಾದಾರವಿಂದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನಮ್ಮ. ಅಮ್ಮ, ಶೋಣಿತದ ಅಧಿಪತಿಯಾಗಿರುವಂತಹ ಶುಂಭದಾನವನ ಅಮಾತ್ಯ ಶ್ರೇಷ್ಠರಲ್ಲಿ ಓರ್ವನಾದಂತಹ ನಾನೇ ಸುಗ್ರೀವ ತಾಯಿ. ತಾಯೇ, ನಮ್ಮದೇ ಆದಂತಹ ಈ ಕದಂಬಾವನದಲ್ಲಿ ಸ್ವರ್ಣ ದುಯ್ಯಾಲೆಯಲ್ಲಿ ಹಾಡುತ್ತಾ ಪಾಡುತ್ತಾ ನೀನು ಕುಳಿತಿರುವೆ. ನಿನ್ನ ಇರವನ್ನು ತಿಳಿದಂತಹ ನಮ್ಮೊಡೆಯ ಶುಂಭದಾನವನು ನಿನ್ನನ್ನು ವರಿಸುವುದಕ್ಕಾಗಿ ಮನ ಮಾಡಿದ್ದಾನೆ ತಾಯಿ. ಅದಕ್ಕಾಗಿ ಆತ ನನ್ನನ್ನು ಇನ್ನಲ್ಲಿಗೆ ಕಳುಹಿಕೊಟ್ಟಿದ್ದಾನೆ. ಸಂಧಾನಕ್ಕಾಗಿ ಹೋಗಿ ಬಾ ಸುಗ್ರೀವ ಎಂದಿದ್ದಾನೆ. ತಾಯೇ, ಜಗಜ್ಜನನಿಯೇ, ಚತುರ್ದಶ ಭುವನಗಳಲ್ಲೂ ನಮ್ಮ ಒಡೆಯ ಮೇರೆ ಮೀರಿ ಇದೋ ತಾನಾಗಿ ಮೆರೆಯುತ್ತಾ ಇದ್ದಾನೆ. ನೀನು ಜಗದ್ರಕ್ಷಕಿಯೇ ಇದ್ದೀಯ. ತ್ರಿಪುರ ಸುಂದರಿಯಾದಂತಹ ನೀನು ನಮ್ಮ ಅರಸನನ್ನು ವರಿಸುವುದಕ್ಕಾಗಿ ಮನ ಮಾಡಬೇಕು ತಾಯೇ, ಮನ ಮಾಡಬೇಕು.
ಬ್ರಹ್ಮಾಸ್ತ್ರ ಪ್ರಯೋಗವಾಯಿತೋ ಗೊತ್ತಾಗಲಿಲ್ಲ. ಕೇವಲ ನಗೆಯ ಬಗೆಯನ್ನು ಅರಿಯಲಾರದೆ ಸುಗ್ರೀವ ನಳಿದಿದ್ದಾನೆ. ರಾಜಕೀಯ ನೀತಿಶಾಸ್ತ್ರ ಪ್ರಕಾರ ದೂತವಧೆ ಸಲ್ಲ. ರಾಯಭಾರಿಯಾಗಿ ಬಂದ ಈತನನ್ನು ನಾನು ಕೊಂದೆ ಅಂತಾದರೆ ನನ್ನ ಸಂದೇಶವನ್ನು ಶುಂಭನಿಗೆ ಹೇಳುವವರು ಯಾರು? ಈತ ಅಳಿದರೆ ಅವನು ಉಳಿಯಬಾರದು. ಅವನು ಅಳಿಬೇಕು, ಇವನು ಉಳಿಬೇಕು. ಸರಿ, ಎಬ್ಬಿಸ್ತೇನೆ. ಏನಾಗಿ ಹೋಯ್ತು ಅರೆ ಕ್ಷಣ ನಾನು ನಿದ್ರಾವಸ್ಥೆಯಲ್ಲಿದ್ದೇನೆ. ಅಲ್ಲ ಅಮ್ಮ, ನೀನು ನಗೆಯಾಡಿದ ಬಗೆ ಇದು ತಾಯಿ. ನಗೆಯಾಡದಿರು ತಾಯಿ, ನಗೆಯಾಡದಿರು. ಬೆದರದಿರಯ್ಯ ಅಮ್ಮ, ಬೆದರದಿರಯ್ಯ ಬೀಳುವುದನ್ನೆಲ್ಲ ಅಧಿಕ ಶುಂಭಾಜ್ಞಾನಿದ್ದು ಅದನ ಮುರಳಿ ತಿಳಿದಿರಿ ಈ ವಿಧ ಬೇಳಯಕ್ಕೆ ಬಂದು. ಅಮಾತ್ಯ ಶ್ರೇಷ್ಠ ಸುಗ್ರೀವ, ಹೆದರಬೇಡ, ಭಯವನ್ನು ತೊಲಗಿಸು. ಸರಿ. ಯಾಕಂದ್ರೆ ನಾನು ಭಯ ನಿವಾರಕ್ಕೆ ಇದ್ದೇನೆ. ಹೌದಮ್ಮ. ಎಲ್ಲವನ್ನು ನನ್ನ ಪಾದ ಮೂಲಕ ಸಮರ್ಪಿಸಿಕೊಂಡೆ ಅಂತಾದ್ರೆ ಹಾ. ಜಗತ್ತಿನ ಯಾವ ಗೊಂದಲಗಳು ನಿನ್ನನ್ನು ಬಾಧಿಸುವುದಿಲ್ಲ. ಸರಿ. ಮನಸ್ಸನ್ನು ದೃಢ ಮಾಡಿಕೊ. ಹಾ. ಶುಂಭನ ಬಯಕೆಯನ್ನು ಹಾ. ಶುಂಭನ ಭಯದಿಂದಲಾಗಿ ನನಗೆ ನೀನು ವಿವರಿಸಿದ್ದೀಯ. ಹೌದಮ್ಮ. ಶುಂಭನನ್ನು ಹೊಗಳಬೇಕಾದದ್ದು ನಿನಗೆ ಧರ್ಮ. ಯಾಕಂದ್ರೆ ಅವನ ದೌತ್ಯವನ್ನು ಮಾಡ್ತಾ ಇದ್ದೆ. ಹಾ. ನಿನ್ನ ದೂತತನವನ್ನು ಕಂಡು ನನಗೆ ಮನಸ್ಸಿಗೆ ಸಂತೋಷವಾಯಿತು. ಹಾ. ಆದ್ರೆ ಒಂದುಂಟು, ಏನಮ್ಮ? ಇವತ್ತಲ್ಲ, ಹಾ. ಅದರ ಏನುಂಟ ಮೊದಲೇ ನಾನು ತಿಳಿಸಿದ್ದೇನೆ. ಚಂಡಮುಂಡರ ದ್ವಾರ ಓಹೋ. ಮತ್ತೆ ಪುನರಪೈ ನಿನ್ನನ್ನು ಕಳಿಸಿದ್ದಾನೆ ಅಂತಾದ್ರೆ ಹಾ. ಅವನು ನನ್ನ ಕೆಣಕುತ್ತಾನೆ ಅಂತ ಅರ್ಥ. ಹಾ. ವಿವಾಹವಾಗಬೇಕಾದ ಆ ಗಂಡು ಹಾ. ನಾನು ಬಾರದೆ ನಿಮ್ಮನ್ನೆಲ್ಲ ಕಳಿಸಿ ಅವನು ಅಡಗಿ ಕೂಡುವುದು ಏನು ಅರ್ಥ ಇದೆ? ಕೊಟ್ಟಿದ್ದೇನಲ್ಲ ಪಂಚ ಹಾ. ವಿಕ್ರಮವೇ ಫಣ. ಹಾ. ಯಾವಾತನೇ ಆಗಲಿ ನನ್ನ ವಿವಾಹವಾಗಬೇಕು ಅಂತ ಅಪೇಕ್ಷೆ ಮಾಡಿದ್ರೆ ಹಾ. ನನ್ನ ಮದುವೆಯನ್ನು ಕತ್ತಿಯ ಅಲಗಿನಲ್ಲೇ ಸಿದ್ದೇನೆ, ಬಾಣದ ಮನೆಯಲ್ಲೇ ಸಿದ್ದೇನೆ. ಹಾ. ವಿಕ್ರಮಿಯಾಗಿ ಮೇಲೆ ನನಗೆಲ್ಲ ಬಲ್ಲವನ್ನ ಮದುವೆ ಆಗ್ತೇನೆ ಅಂತ ಹೇಳಿದ್ನಲ್ಲ. ಹೋ. ಆದರೂ ನೀನು ಆಡತಿ ಶುಂಭ ಹಾಗೆ ಹೀಗೆ ಅಂತ. ಹೌದು ತಾಯಿ. ನಿನ್ನ ಶುಂಭನೇ ಇರಲಿ ಹಾ. ಅಥವಾ ಶಂಭುವೇ ತಾನಾಗಿ ಬರಲಿ, ವಿಕ್ರಮವೇ ಬಣ ಹೋಗಿ ಹೇಳು. ಹೌದಮ್ಮ, ದೇವಯ್ಯ, ಕಮಲಾಕ್ಷನ ವರಿಸಿದರೆ ಇನ್ನೇತಕ್ಕೆ ಬಾಯ್ ಬಾಯ್ ಬಾಯ್. ಏನಿದು ಆಶ್ಚರ್ಯ? ಹ, ಹ. ಸುಗ್ರೀವನ ಸಂಧಾನವನ್ನು ಮುರಿದಾಳೇಕೆ? ಎಷ್ಟು ಕಪ್ಪಿದೆ ಹೆಣ್ಣು. ತಡ ಮಾಡುವುದು ಯಾಕೆ? ತಾನಲ್ಲ ಧೂಮ್ರಾಷ್ಟ್ರ, ಎಲ್ಲ ಧೂಮ್ರಾಷ್ಟ್ರ.
ಕಾರಣ ಇದೆ ಆ, ಇದ್ದರೆ ನನ್ನಲ್ಲಿ ತಿಳಿಸಿ ಈಗಲೇ ಮಾಡಿ ಮುಗಿಸುತ್ತೇನೆ. ಲಕ್ಷ ಓ. ಈಗೊಟ್ಟು ಆಲಿಸು ನೀನೀಗಲ ಕದಂಬವನಕ್ಕೆ ಸಾಗಿ ಮದ ಗರ್ವ ಭರಿತಳಾಗಿ ಕುಳಿತ ಆ ಹೆಣ್ಣನ್ನು ಹಾಗಾಗಿ ಕರೆತರಬೇಕು. ಹೇಗೆ ಹೋಗುವೆ ಈ ವಿಚಾರವೇ ನಿನಗೇನು ಸಂಶಯವೇ ಬೇಡ. ನಾನು ಈಗಲೇ ಕದಂಬವನವನ್ನು ಸೇರಿ ಆ ಹೆಣ್ಣನ್ನು ನೀನು ಎಳೆತಂದು ಪಾದ ಕಂಪಿಸುತ್ತೇನೆ. ಅಪ್ಪಳಿಸು. ಹೋಗಿ ಬಾ. ಶುಂಭನ ಸಂತಾನವನ್ನು ಮುರಿದೆಯಾ? ಸಂಗ್ರಾಮವನ್ನು ಬಯಸಿದೆಯಾ? ಹೇಗೆ ಮಣಿರಥ ಸಿದ್ಧವಾಗಿದೆ. ಎಳೆತರಲು ಬಂದವ ಧೂಮ್ರಾಕ್ಷ ಬರುವುದಿಲ್ಲವೇ? ನನಗೆ ನಾರಿ ಬಂದೆಯಾದರೆ ಸರಿ, ಇಲ್ಲವಾದರೆ ನಿನ್ನ ಸಿರಿಮಣಿಗೆ ಕೈಗೆ. ಸೋಮರಾಕ್ಷನು ಆ ಹೆಣ್ಣನ್ನು ನನಗಾಗಿ ಬೆರೆದರುತ್ತಾನೆ ಹೋದವನು ಮರಳೇ ಇಲ್ಲ. ಕೇವಲ ಅದ ಕಣ್ಣೋಟದಿಂದಲೇ ಭಸ್ಮೀಭೂತನಾಗಿದ್ದಾನಂತೆ. ಇನ್ಯಾಕಾಗಿ ದೊಡ್ಡ ಉದ್ದಾರ ದಂಡಗಳು ನೀವು ಹೇಳಿದ ಹೆಣ್ಣನ್ನು ನನಗಾಗಿ ಹೇಳತರಬೇಕು.
ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ನಿಮಗೆ ಆ ಬಲ ಉಂಟು ಹೌದು ಅಂತ ಆದ್ರೆ ನೀವು ನಿಮ್ಮನ್ನು ಕಾಯ್ದುಕೊಳ್ಳುವಂತ ಮನಸ್ಸು ಮಾಡದಿದ್ರೆ ನನ್ನ ಆಯುಧಗಳಿಗೆ ಬಲಿಯಾಗ್ತೀರಾದ್ರೆ ಬಲಿ ಅದಷ್ಟು ಬೇಕಾದ್ರೆ ಅಂತಗೊಳಿಸಬೇಕು ಅಂತಾದ್ರೆ ಈ ರೂಪದಿಂದಲ್ಲ ಕಾಳಿಯಾಗಿ ಅದಕ್ಕಾಗಿ ಕಾಯಬೇಕಾಗುತ್ತದೆ. ಅವರು ಬರುವಲ್ಲಿವರೆಗೆ ಕಾದವರ ಸಂಹಾರ ಮಾಡಬೇಕಾಗಿದೆ. ನನ್ನ ಅಂಶ ಸಂಭೂತಿಯಾಗಿ ಕಾಣಿಸಿಕೊಂಡಂತ ಈಕೆ ಮುಂದೆ ದರೆಯಲ್ಲಿ ಮಹಾಕಾಳಿಯಾಗಿ